ಯಾವ್ದಾದ್ರು ಒಂದು ದೊಡ್ಡ ಥ್ರೆಟ್ ನಿಮಗೆ ಆಗಿದ್ದು ನೆನಪಿದೆಯಾ? ಕರೆ ಬಂದದ್ದು ಒಂದೆರಡು ಸರಿ ಮಾತ್ರ. ಏನಂತ ನಿಮಗೆ ಕರೆ ಬಂತದ್ದು? ಅಲ್ಲ, ಹತ್ಯೆ ಮಾಡ್ತೇನೆ ಅನ್ನುವಂತಹ ಬೆದರಿಕೆಯನ್ನೇ ಅವಾಚ್ಯ ಶಬ್ದದಲ್ಲಿ ಬೈದುಕೊಂಡು ಬೇಡದ ಮಾತಾಡಿಕೊಂಡು ಬಂದಿತ್ತು. ಅದೇಗ ನಾನು ದೂರು ಕೊಟ್ಟು ಅದರ ಮೇಲೆ ನನಗೆ ಗನ್ಮ್ಯಾನ್ ಅನ್ನು ಒದಗಿಸಿಕೊಟ್ರು. ಆದರೆ ಇಲಾಖೆಯ ಗಮನಕ್ಕೆ ಬಂದಿರೋ ಹಾಗೆ ವೈಯಕ್ತಿಕವಾಗಿ ಮಾತನಾಡಿದಾಗ ಒಂದಷ್ಟು ಸರಿ ನನ್ನ ಹತ್ಯೆಗೋಸ್ಕರ ಅಂತ ಹೇಳಿ ತಂಡಗಳು ಬಂದಿತ್ತು, ಸುರತ್ಕಲ್ ತನಕವೂ ಬಂದಿದ್ದರು. ಆದರೆ ನನ್ನ ಜೊತೆಯಲ್ಲಿ ಯಾವತ್ತೂ ಬೇರೆ ಹುಡುಗರಿದ್ದದಕ್ಕೋಸ್ಕರ ನಾನು ಒಬ್ಬನೇ ಇಲ್ಲದ ಕಾರಣಕ್ಕೋಸ್ಕರ ಮಾಡಲಿಕ್ಕಾಗದೆ ಅಟೆಂಪ್ಟ್ ಮಾಡಿದ್ರೆ ಅದು ಸಕ್ಸಸ್ ಆಗ್ತದೋ ಇಲ್ಲೋ ಅನ್ನೋಂಥ ಗ್ಯಾರಂಟಿ ಇಲ್ಲದವರು ಬಿಟ್ಟು ಹೋದರು ಅನ್ನೋಂಥ ಮಾಹಿತಿಗಳು ಬಂದಿರುವಂಥದ್ದು. ಹತ್ಯೆ ಮಾಡಬೇಕಿದ್ರೆ ಹೇಳಿದಲ್ಲ, ಬಗಳೋ ನಾಯಿ ಕಚ್ಚೋದಿಲ್ಲ ಅಂತ ಹೇಳಿಕೊಂಡು ಯಾರೂ ಬೆದರಿಕೆ ಹಾಕೋದಿಲ್ಲ. ಬೆದರಿಕೆ ಹಾಕಿ ಬಂದು ಯಾರೂ ಹತ್ಯೆಯನ್ನು ಮಾಡುವುದಿಲ್ಲ. ಅದು ಮಾಡುವಂಥದ್ದು ಕೇವಲ ಹಣಕ್ಕೋಸ್ಕರ ಒಂದೊಂದು ಸರಿ ಅಂಡರ್ವರ್ಲ್ಡ್ನವರು ಮಾಡ್ತಾರಲ್ಲ, ಆವಾಗ ಮಾತ್ರ ಹಣ ಕೇಳಲಿಕ್ಕೆ ಬೆದರಿಕೆ ಹಾಕ್ತಾರೆ. ಹಣ ಕೊಡಲಿಲ್ಲ ಅಂಥೇಳಿ ಬಂದು ಹೊರಗಡೆಯಿಂದ ಫೈರ್ ಮಾಡಿಕೊಂಡು ಹೋಗ್ತಾರೆ. ಅದು ಅಂಡರ್ವರ್ಲ್ಡಲ್ಲಿ ಮಾತ್ರ ನಡೆಯುವಂಥದ್ದು. ಈ ಇದರಲ್ಲಿ ಕೊಲ್ತೇನೆ ಅಂತ ಹೇಳಿ ಬೆದರಿಕೆ ಹಾಕಿ ಬಂದು ಯಾರೂ ಕೊಲ್ಲೋದಿಲ್ಲ. ಸಮಯ ಕಾಯ್ತಾ ಇರ್ತಾರೆ. 17 ವರ್ಷ ನೀವು ಗನ್ಮ್ಯಾನ್ ಅನ್ನ ಇಟ್ಟುಕೊಂಡು ಓಡಾಡುವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಪತ್ನಿ ಅಥವಾ ನಿಮ್ಮ ಸಂಸಾರದವರು ಏನು ಹೇಳಿಲ್ವಾ ಇದೆಲ್ಲ ಯಾಕೆ ಬೇಕು? ಅಲ್ಲ, ಇಷ್ಟು ವರ್ಷ ನೀವು ದುಡ್ದಿದ್ದೀರಿ, ಇಷ್ಟು ವರ್ಷ ದುಡ್ದು ಎಲ್ಲ ಪಕ್ಷಕ್ಕೋಸ್ಕರ ಎಲ್ಲನೂ ಮಾಡಿದ್ರಿ, ಈಗಲೂ ನೀವು ನಿಮ್ಮನ್ನ ಪಕ್ಷನೇ ಗುರುತಿಸ್ಲಿಲ್ಲ, ಏನು ಮಾಡಿ ಏನು ಪ್ರಯೋಜನ ಬಂತು ಕಡೆಗೆ? ಆದ್ರೆ ನಿಮ್ಮ ಮನೆಯವರು ಏನು ಹೇಳಿಲ್ವಾ? ನಿಮ್ಮ ಪತ್ನಿ ಬೈಲಿಲ್ವಾ ನಿಮಗೆ ಅವತ್ತು ಕೂಡ? ಯಾಕೆ ಹೇಳಿಲ್ಲ ಅಂತ ಹೇಳಿಲ್ಲ. ಆ ವಿಚಾರದಲ್ಲಿ ಚರ್ಚೆಗಳು ಆಗೋದಿದೆ, ಗಲಾಟೆಗಳು ಆಗೋದು, ಅದು ಇದ್ದೇ ಇರ್ತದೆ. ಅದು ಯಾಕಂತ ಹೇಳಿದ್ರೆ ಈ ರೀತಿಯ ಜೀವನಕ್ಕೊಂದ್ಸರಿ ಹೋದಾಗ ಆ ನೆಮ್ಮದಿ ನಮಗೆ ಎಲ್ಲ ಸಮಯದಲ್ಲಿ ಇರ್ತದೆ. ನಾವು ಮನೆಯವರಿಗೆ ಸಮಯ ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳಿಕೊಂಡಿಲ್ಲ. ಮಕ್ಕಳು ಇವತ್ತು ಹೇಳ್ತಾರೆ ಯಾಕೆ ಬೇಕು ಅವರಿಗೆ, ಇನ್ನು ಯಾಕೆ ಇದೆಲ್ಲ ಮಾಡ್ತಾರೆ ಅಂತ ಹೇಳಿಕೊಂಡು ಹೇಳೋದೇ ಇದೆ. ಆದರೆ ಬೇಸಿಕ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಹೇಳೋದಿದ್ರೆ, ಶಬ್ದ ಉಪಯೋಗ ಮಾಡೋದಿದ್ರೆ ಮೂಲಭೂತವಾಗಿ ಹುಟ್ಟಿನಿಂದ ಬರುವಂಥದ್ದೊಂದು ಭಾವನೆಗಳು ನಮ್ಮಲ್ಲಿ. ನಮ್ಮ ಜೀವನ ಈ ರೀತಿ, ನಾವು ಇದಕ್ಕೋಸ್ಕರ ಇರುವವರು, ಇದು ನಮ್ಮ ಜವಾಬ್ದಾರಿ, ಇದು ನಮ್ಮ ಕರ್ತವ್ಯ. ಏನು ಸಿಗದಿದ್ರು ಕೂಡ ನೀವು ಇವತ್ತು ಆವತ್ತಿನ ಹಾಗೆ ಇದ್ದೀರಿ, ಏನು ಚೇಂಜಸ್ ಆಗಲಿಲ್ಲ. ಖಂಡಿತ ಸತ್ಯ ಹೀಗೆ ಇರ್ತಾನೆ. ಏನು ಸಿಕ್ಕಿದ್ರು ಕೂಡ ಸತ್ಯ ಹೀಗೆ ಇರ್ತಾನೆ. ಮನಸ್ಸಲ್ಲಿ ಖುಷಿ ಇದೆ, ಖಂಡಿತ ಸಮಾಧಾನ, ಸಾರ್ಥಕತೆ ಭಾವನೆ ಇದೆ, ಖಂಡಿತ ಇದೆ. ಒಂದೊಂದ್ಸರಿ ಮಾತ್ರ ಬೇಸರ, ಒಂದೊಂದ್ಸರಿ ಆಗೋದಿದೆ. ಇದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡಬೇಕಾಗಿತ್ತಾ ಅನ್ನುವಂಥದ್ದು ನನಗೆ ಆಗಲಿಲ್ಲ ಅಂತ ಹೇಳಿ ಅಲ್ಲ. ಇವತ್ತೇನು ಹಿಂದುತ್ವ ಇದೆ, ಬರೀ ರಾಜಕೀಯಕ್ಕೆ ಏನು ದುರುಪಯೋಗ ಆಗ್ತಾ ಇದೆ, ಬರೀ ರಾಜಕೀಯಕ್ಕೆ ದುರುಪಯೋಗ ಆಗ್ತಾ ಇದೆ. ಮೊನ್ನೆ ಅಯೋಧ್ಯದ್ದು ಹುಂಡಿಯ ಹಣದ್ದು ಬಹಳ ದೊಡ್ಡ ವಿಚಾರ ಆಯಿತು. ಆ ಹುಂಡಿಯ ಕಳವಿನ ವಿಚಾರವನ್ನು ಸಣ್ಣದು ಮಾಡೋದಕ್ಕೋಸ್ಕರ ಮಥುರಾದ ಕೃಷ್ಣ ಜನ್ಮಭೂಮಿದ್ದು ಕಾಶಿ ವಿಶ್ವನಾಥನ ವಿಚಾರವನ್ನು ಎತ್ತಾರೆ ಅಂತ ಹೇಳಿದ್ರೆ ತುಂಬ ನೋವಾಯಿತು. ಹಾಗಾದರೆ ಏನಿದು? ಅಯೋಧ್ಯೆಯ ರಾಮನ ಆ ಹುಂಡಿಯ ವಿಚಾರ, ಅದರಲ್ಲಿ ಯಾರಿದ್ದಾರೆ, ಯಾರೇ ಇರ್ಬೋದು, ಸಂಘ ಪರಿವಾರದ ವ್ಯಕ್ತಿ ಅದರಲ್ಲಿ ಇರ್ಬೋದು. ಕಟ್ಟಕಡೆಯ ಕಾರ್ಯಕರ್ತರು ಮಾಡಿದ ತಪ್ಪಿಗೆ ಕೂಡ ಸಂಘಟನೆ ಹೆಸರಲ್ಲಿ, ಸಂಘಟನಾತ್ಮಕ ವಿಚಾರದಲ್ಲಿ ಮಾಡಿದ ತಪ್ಪಿಗೆ ಸಂಘಟನೆ ಪ್ರಮುಖರು ಜವಾಬ್ದಾರಿ ಆಗ್ತಾರೆ. ಅವನು ಹಾಗೆ ಮಾಡದ ಹಾಗೆ ನೋಡಿಕೊಳ್ಳುವುದು ಸಂಘಟನೆ ಪ್ರಮುಖರದ್ದು ಜವಾಬ್ದಾರಿ ಇರುವಂಥ ಜವಾಬ್ದಾರಿ. ಅದು ಅದಕ್ಕೋಸ್ಕರವೇ ಜವಾಬ್ದಾರಿ ಅಂತ ಹೇಳ್ತಾರೆ, ಹುದ್ದೆ ಅಂತ ಹೇಳೋದಿಲ್ಲ, ಜವಾಬ್ದಾರಿ ಅದು. ಸರ್, 17 ವರ್ಷ ನೀವು ಹೀಗೆಲ್ಲ ಕಷ್ಟ ಬಂದ್ರಿ, ಕೆಲಸ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ನಿಮಗೆ ಯಾವುದೂ ಸಿಗಲಿಲ್ಲ, ಓಕೆ. ಆದರೆ ನಿಮಗೆ ಕೊಟ್ಟಿದ್ದ ಗನ್ಮೆನ್ನು ಕಡೆ ಕಿತ್ಕೊಂಡ್ರಲ್ಲ ಬಿಜೆಪಿಯವರೇ, ಯಾಕೆ? ಇದು ಯಾಕೆ? ಅದು ಅವರ ಹತ್ರನೇ ಕೇಳಬೇಕು, ಏನು ಅಷ್ಟು ಹೆದರಿಕೆ ಇದೆ ಅಂತ ಹೇಳಿಕೊಂಡು. ಅಷ್ಟು ಹೆದರಿಕೆ ಸತ್ಯನ ಬಗ್ಗೆ ಅವರಿಗೆ ಇದೆ ಅಂತ ಹೇಳಿ ಒಪ್ಕೊಂಡ ಹಾಗೆ ಆಯ್ತು ಅವರು. ನಂಗೆ ಅದೇ ಖುಷಿ, ನಂಗೆ ಅಷ್ಟು ನಂದು ಹೆದರಿಕೆ ಇದೆ ಅಲ್ಲ ಅಂತ ಹೇಳಿಕೊಂಡು ಅದೇ ಖುಷಿ ನಂಗೆ. ಅಲ್ಲ, ಗನ್ಮೆನ್ ತಗೊಂಡ್ರೆ ಏನಾದ್ರು ಅವರಿಗೆ ಅಪಾಯ ಆದ್ರೆ ನಾಳೆ ಅದನ್ನು ರಾಜಕೀಯ ಬೆಳೆ ಬಯಸ್ಕೋಬಹುದು ಅಂತೇಳಿ ಅವರು ತಿಳ್ಕೊಂಡಿದ್ರು. ಗನ್ಮೆನ್ ತೆಗೆದ ಕೂಡಲೇ ನಾನು ಓಡಾಟ ಬಿಟ್ಟು ಹೆದರಿ ನನ್ನ ಮನೆಯಲ್ಲಿ ಕೂರ್ತೇನೆ ಅಂತ ತಿಳ್ಕೊಂಡಿದ್ರೆ ಏನು ಅವರು? ಓ, ಇದು ಆ ತಂತ್ರ. ನಾವು ಅದಕ್ಕೆಲ್ಲ ಸೊಪ್ಪು ಹಾಕಿದವರಲ್ಲ, ನಾವು ಸೊಪ್ಪು ಹಾಕೋರು ಅಲ್ಲ. ನಾವು ಹೆದರಿಕೆನೆಲ್ಲ ಯಾವತ್ತೋ ಮೆಟ್ಟಿ ನಿಂತವರು ನಾವು. ಈ ರಾಜಕೀಯಕ್ಕೋಸ್ಕರ ಬಂದ್ಮೇಲೆ ಯಾವತ್ತಾರೊಂದು ದಿವಸ ಕಣ್ಣೀರು ಹಾಕಿದ್ದಿದೆಯಾ ಸರ್, ಬೇಸರ ಆಗಿ? ಇಲ್ಲ ಅಂತಲೂ ಹೇಳೋದಿಲ್ಲ. ಅವತ್ತು ಪತ್ರಿಕಾಗೋಷ್ಠಿಯಲ್ಲೇ ಮಾತಾಡಬೇಕಿದ್ರೆ ಕಣ್ಣಲ್ಲಿ ನೀರು ಬಂತದು. ಅದನ್ನು ನೆಂದುಕೊಂಡು ನಾನಾಗಿ ಕುತ್ಕೊಂಡು ಯೋಚನೆ ಮಾಡಿಕೊಂಡು ಆಗ್ತದ್ದಿಲ್ಲ. ಆ ವಿಚಾರ ಹೊರಗಡೆ ಬಂದಾಗ, ಭಾವನೆಗಳು ಒಂದ್ಸರಿ ಉಕ್ಕಿ ಬಂದಾಗ ಕಣ್ಣಲ್ಲಿ ನೀರು ಬಂದಿರ್ಬೋದು ಅವತ್ತಿನ ಆ ಕ್ಷಣದಲ್ಲಿ. ಇವತ್ತು ಅದು ಬರಲ್ಲ, ಇವತ್ತು ಅದು ಬರೋದಿಲ್ಲ. ಸರ್, ನಮ್ಮ ಹಿಂದೆ ತಾಯಿ ಭಾರತಾಂಬೆ ಈ ಫೋಟೋದಲ್ಲಿ ನಾವು ನೋಡ್ತೇವೆ. ಅವಳನ್ನು ನೋಡಿದಾಗ ನಿಮ್ಮ ಕಷ್ಟಗಳೆಲ್ಲ ಮರ್ತೋಗುತ್ತಾ? ಖಂಡಿತ ಹೌದು. ನೀವು ನಂಬಲಿಕ್ಕಿಲ್ಲ. ಹುಬ್ಬಳ್ಳಿ ನನ್ನ ಜೀವನದ ಬಹಳ ದೊಡ್ಡ ಸಾಧನೆ ಅಂತ ಏನು ಹೇಳ್ತೀರಿ, ಅದರದ್ದು ಒಂದು ಪುಸ್ತಕ ಇತ್ತು ನನ್ನ ಹತ್ರ, ಹುಬ್ಬಳ್ಳಿ ಬಲಿದಾನ ಅಂತ ಒಂದು ಪುಸ್ತಕ ಇತ್ತು. ಯಾವ ಸಂದರ್ಭದಲ್ಲಿ ಯಾರಿಗೆ ಕೊಟ್ಟೆ ಅಂತ ಹೇಳಿಕೊಂಡು ನನಗೆ ಇವತ್ತು ನೆನಪು ಬರ್ತಾ ಇಲ್ಲ. ಮನೆಯವರು ಹೇಳಿದ್ರು ಅವತ್ತು, ಅದನ್ನು ಬರೆದಿಡಿ, ಯಾರಿಗೆ ಕೊಟ್ಟೆ ಅಂದರೆ ಅದು ವಾಪಸ್ ತಗೊಳ್ಳಿ, ಬೇಡ, ಅದು ಒಂದೇ ಇರೋದು ಪುಸ್ತಕ ಇರಲಿ ಅಂತ ಹೇಳಿಕೊಂಡು. ಮೊನ್ನೆ ಇತ್ತೀಚೆಗೆ ಪ್ರಶ್ನೆ ಬಂದ ಹೇಳಿದೆ ನಾನು, ಆ ಪುಸ್ತಕ ಇಟ್ಕೊಂಡು ಏನಾಗಬೇಕಾಗಿದೆ? ಇವತ್ತು ಯಾರ್ಯಾರೋ ಹುಬ್ಬಳ್ಳಿ ಹೋರಾಟಗಾರರು ಧ್ವಜ ಹಾಕಿದವರು ಅಂತ ಹೇಳಿಕೊಂಡು ಸ್ವಯಂ ಘೋಷಣೆ ಮಾಡಿಕೊಂಡು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರನ್ನೋ ಇದು ಮಾಡಿಕೊಂಡು ಹೋಗ್ತಾರೆ. ಇವತ್ತು ಅವತ್ತು ಹುಬ್ಬಳ್ಳಿ ಹೋರಾಟ ನೆನಪು ಮಾಡಿದಾಗ ವಿದ್ ಪರ್ಮಿಷನ್ ಆದ ಕಾಶ್ಮೀರದಲ್ಲಿ ಧ್ವಜ ಹಿಡ್ಕೊಂಡೇ ಆದಂತಹ ಅದು ಪ್ರತಿಭಟನೆ, ಅದನ್ನು ಅಲ್ಲಿ ಧ್ವಜ ಹಾರಿಸಿದವರು ಅಂತ ಹೇಳಿ ಎಲ್ಲ ಪೋಸ್ಟ್ ಮಾಡಿದ್ರು. ಅದರ ಬೆಲೆ ಗೊತ್ತಿಲ್ಲದವರ ಮುಂದೆ ನಾವು ಆ ಪುಸ್ತಕವನ್ನು ಇಟ್ಕೊಂಡು ಏನು ಮಾಡೋದು? ನಮ್ಮ ಆತ್ಮ ಸಮಾಧಾನಕ್ಕೋಸ್ಕರ ನಾವು ಮಾಡಿದಂಥ ಹೋರಾಟಗಳು ಅದು 10 100 ಕೆಲವೊಂದು ನಾವು ನಮ್ಮ ಜೊತೆಯಲ್ಲೇ ಅದು
ಮಣ್ಣಾಗಿ ಹೋಗಬೇಕು ಅಂಥದ್ದು ಘಟನೆಗಳಿದೆ. ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು ನಾವು ಏನ್ ಮಾಡಿದ್ದೇವೆ, ಯಾವಾಗ ಮಾಡಿದ್ದೇವೆ, ಹೇಗೆ ಮಾಡಿದ್ದೇವೆ, ಯಾರಿಗೂ ಗೊತ್ತಾಗಬಾರ್ದು. ನೀವು ಹೇಳಿದ್ರಿ ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ನೀವು ಪಕ್ಷದ ಅದೆಷ್ಟೋ ನಿಮ್ಮ ಕಾರ್ಯಕರ್ತರಿಗೆ, ಹಿಂದೂ ಕಾರ್ಯಕರ್ತರಿಗೆ ಅವರ ಮನೆಯಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ, ಜೀವ ಕಳೆದುಕೊಂಡಂಥ ಸಂದರ್ಭದಲ್ಲಿ, ಬೀದಿಯಲ್ಲಿ ಹೆಣವಾದಂಥ ಸಂದರ್ಭದಲ್ಲಿ ಆ ಕುಟುಂಬಗಳಿಗೆ ನೀವು ಆಸರೆಯಾಗಿ ನಿಂತ ಕ್ಷಣಗಳು, ನಿಮ್ಮ ಮನಸ್ಸಿಗೆ ಯಾರಿಗೆ ಗೊತ್ತಿಲ್ಲ ಕೆಲವು ವಿಚಾರಗಳು, ನೀವು ಗೊತ್ತಿಲ್ಲದ ಹೈಡ್ ಮಾಡಿ ಇಟ್ಕೋತೀರಿ ಅಂತ. ನೀವು ತುಂಬ ಜನ ಹೇಳಿದ್ರು ಸತ್ಯಣ್ಣ ಹಾಗೆ ಸುಲಭಕ್ಕೆ ಹೇಳಲಿಕ್ಕಿಲ್ಲ, ಅದನ್ನು ಅವರು ಮಾಡಿದ ಹೆಲ್ಪನ್ನು ಅವರು ಯಾವತ್ತೂ ಹೇಳೋದಿಲ್ಲ ಅಂತ. ಯಾಕೆ ನೀವು ಮಾಡಿದ ಹೆಲ್ಪನ್ನು ಕೂಡ ಹೇಳೋದಿಲ್ಲ? ಅದೇ ಎಲ್ಲ ಒಂದು ಕಡೆಯಲ್ಲಿ ನಿಮಗೆ ಇದೇ ಥರ ಆಗ್ತಾ ಇರುವಂಥದ್ದು ಅಂತ ಕಾಣ್ತದೆ. ಒಂದು ಮಾತಿದೆ, ನಾವು ಬೇರೆಯವರಿಂದ ತಗೊಂಡ ಸಹಾಯವನ್ನು ಇಷ್ಟು ಸಣ್ಣ ಸಹಾಯ ಆಗಿದ್ರು ಕೂಡ ಅದನ್ನು ಜೀವನದಲ್ಲಿ ಯಾವತ್ತೂ ಮರಿಬಾರ್ದಂತೆ. ನಾವು ಮಾಡಿದ ಸಹಾಯ ಎಷ್ಟೇ ದೊಡ್ಡದಿದ್ರು ಕೂಡ ಯಾವತ್ತೂ ಅದನ್ನು ಹೇಳಿಕೊಳ್ಳಬಾರ್ದು, ಯಾವತ್ತೂ ಅದನ್ನು ನೆನಪಿಟ್ಕೊಳ್ಬಾರ್ದಂತೆ. ಅದು ನೆನಪಿಟ್ಕೊಂಡಾಗ ನಮ್ಮ ತಲೆಗೆ ಅಹಂಕಾರ ಬರ್ತದೆ. ನಾನೇನೋ ಬಹಳ ದೊಡ್ಡ ಸಾಧನೆ ಮಾಡಿದೆ ಅನ್ನೋಂಥದ್ದು ಬರೆದು ಬಿಡ್ತದೆ. ಆ ಅಹಂಕಾರ ಇರಬಾರ್ದು ಅಂತೇಳಿ ಮಾಡಿದ ಸಹಾಯವನ್ನು ಯಾವತ್ತೂ ನೆನಪಿಟ್ಕೊಳ್ಬಾರ್ದು. ಯಾವತ್ತು ಬೇರೆಯವ್ರನ್ನ ಪಡೆದ ಸಹಾಯವನ್ನು ನೆನಪಿಟ್ಕೊಳ್ತೇವೆ ಆವಾಗ ಯಾವತ್ತೂ ನಾವು ಸ್ಥಳದಲ್ಲೇ ಇರ್ತೀವಿ, ಕೆಳ ಸ್ಥಳದಲ್ಲೇ ಇರ್ತೀವಿ. ನಾವು ಸಾಮಾನ್ಯರಾಗಿ ಬದುಕಲಿಕ್ಕೆ ನಮಗದು ದಾರಿ ತೋರಿಸಿಕೊಡ್ತೇವೆ. ನಮಗದು ಈ ತತ್ವ ಪಾಲನೆ ಮಾಡಿಕೊಂಡು ಬಂದವನು ನಾನು. ಹಾಗಾಗಿ ನಾನು ಅವರಿಗೆ ಅದು ಮಾಡಿಕೊಟ್ಟಿದ್ದೇನೆ, ಇವರಿಗೆ ಇದು ಮಾಡಿಕೊಟ್ಟು ಕೆಲವೊಂದು ಸರಿ ಅವರಾಗೆ ಬಂದು ಹೇಳಿದಾಗ ನಮ್ಗೆ ಗೊತ್ತಾಗೋದು. ಮೊನ್ನೆ ಒಬ್ಬ ಹುಡುಗ ಬಂದ, ಏನು ಮಾಡ್ತಾಯಿದ್ದೀನಿ ಕೇಳಿದೆ. ಜಾಬ್ ಆಯಿತು, ಕೋರ್ಸ್ ಆಯಿತು ಅಂತ ಹೇಳಿದವನು. ಮತ್ತೆ ಅವನೇ ಹೇಳಿದ, ಸರ್ ನೀವೇ ನಂಗೆ ಅವತ್ತು ಸೀಟ್ ಮಾಡಿಸಿಕೊಟ್ಟದ್ದು ಅಂತ ಹೇಳಿ ಹಾಂ. ಆ ನೆನ್ಪಿಟ್ಟು ಅವ್ರು ಹೇಳೋದು ಅದೇ ನಮ್ಗೆ ಖುಷಿ. ಅದು ನಾನು ನಿಂಗೆ ಅವತ್ತು ಮಾಡಿಕೊಟ್ಟು ನೀನಲ್ವ ಅಂತ ಹೇಳಿಕೊಂಡು ಹೇಳಿದರೆ ಅದಕ್ಕೆ ಬೆಲೆ ಇರಲ್ಲ. ನಾವು ಮಾಡಿದ ಸಹಾಯಕ್ಕೂ ಬೆಲೆ ಇರಲ್ಲ. ಯಾವತ್ತೂ ಅದನ್ನು ನಾವು ನೆನಪಿಟ್ಕೊಳ್ಬಾರ್ದು. ನಾವು ಸರ್ ತತ್ವ ಸಿದ್ಧಾಂತಗಳಿಗೆ ನೀವು ಬಂದು ಹಿಂದೂ ಜಾಗರಣ ವೇದಿಕೆಯಲ್ಲಿ ಅದಕ್ಕೆ ಬದ್ಧರಾಗಿ ಕೆಲಸ ಕೂಡ ಮಾಡಿ ಕೊನೆಗೆ ಅದನ್ನೇ ಬಿಟ್ಟು ನೀವು ಹೊರಗಡೆ ಬಂದಾಗ, ಒಂದು ತಾಯಿಯನ್ನು ಬಿಟ್ಟು ಒಂದು ಹೊರಗೆ ಮಗು ಬಂದಾಗ ಆಗಲಿಲ್ವಾ ನಿಮಗೆ? ಅದೊಂದು ಆ ಫೀಲಿಂಗ್ ಬರಲಿಲ್ಲ ಸರ್? ನಾನು ಹೊರಗಡೆ ಬಂದಿರೋದು ಮತ್ತೆ 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 ಅದನ್ನು ಸ್ಪಷ್ಟ ಮಾಡ್ತಾ ಇದ್ದೇನೆ. ಈ ವ್ಯವಸ್ಥೆ ಸರಿಯಾಗಬೇಕು. ಯಾವ ವ್ಯವಸ್ಥೆ? ಇದೇ ಸಂಘ ಪರಿವಾರದ ವ್ಯವಸ್ಥೆ. ಇದು ಸರಿಯಾಗಬೇಕು. ಹಿಂದುತ್ವ ಅಂದರೆ ಏನು, ಅದರ ಸರಿಯಾದ ಪಾಲನೆ ಆಗಬೇಕು. ಒಂದು ಪಕ್ಷವನ್ನು ರಾಜಕೀಯದ ಗದ್ದುಗೆಯಲ್ಲಿ ಕೂರಿಸೋದು ಇದು ಮಾತ್ರ, ಇದು ಹಿಂದುತ್ವ ಅಲ್ಲ. ಇದೊಂದೇ ಹಿಂದುತ್ವ ಅಲ್ಲ. ಇದು ಶಾಲೆ ಹಾಕಿಕೊಂಡು, ನಾಮ ಹಾಕ್ಕೊಂಡು, ಘೋಷಣೆ ಹಾಕ್ಕೊಂಡು ಇದ್ದವರಿಗೆ ಬೈದುಕೊಂಡು ತಿರುಗಾಡೋದು ಇದು ಹಿಂದುತ್ವ ಅಲ್ಲ. ಇದು ಮಾತ್ರ ಹಿಂದುತ್ವ ಅಲ್ಲ. ಇದು ಹಿಂದುತ್ವ ಪರಿಕಲ್ಪನೆಯೇ ಬೇರೆ ಇದೆ. ನಾರಾಯಣ ಗುರುಗಳ ಮಾತಲ್ಲೇ ಹೇಳಬೇಕಿದ್ರೆ ಆಚರಣೆಗಳೇನು, ಇದೆಲ್ಲೋ ಬರೀ ಆಚರಣೆಗಳು, ಪೂಜೆಗಳು, ಪುರಸ್ಕಾರಗಳು, ದೇವಸ್ಥಾನ, ಇದೆಲ್ಲ ಆಚರಣೆಗಳು. ಇದು ಹೂರಣ ಇಲ್ಲದ ಗೆರಟೆ ಇದ್ದ ಹಾಗೆ. ಒಳಗಡೆ ಏನೂ ಹೂರಣ ಇಲ್ಲದ ಖಾಲಿ ಗೆರಟೆ ಇವತ್ತು ಕೇಳಿಕೊಂಡು ಬರ್ತಾರಲ್ಲ, ಆ ಗೆರಟೆ ಇದ್ದ ಹಾಗೆ. ಹೂರಣ ಏನಂತ ಕೇಳಿದರೆ ಆಚರಣೆ. ಅದು ಎಲ್ಲರನ್ನೂ ಒಂದೇ ರೀತಿ ಕಾಣುವಂಥದ್ದು, ಎಲ್ಲರಿಗೆ ಗೌರವ ಕೊಡುವಂಥದ್ದು, ಸಾಮಾನ್ಯ ವ್ಯಕ್ತಿಗೂ ಕೂಡ ಅವನನ್ನು ಜೊತೆಗಾರನಾಗಿ ತಗೊಂಡು, ಜಾತಿ ಪದ್ಧತಿಯಲ್ಲಿ, ಜಾತಿ ವ್ಯವಸ್ಥೆಯಲ್ಲಿ ಅತ್ಯಂತ ಹಿಂದುಳಿದ ಜಾತಿ ಅಂತ ಹೇಳಿದ್ದವರನ್ನು ಕೂಡ ನಮಗೆ ಸರಿ ಸಮಾನವಾಗಿ ಸ್ವೀಕಾರ ಮಾಡುವಂಥದ್ದು. ಅಹಂ ಬ್ರಹ್ಮಾಸ್ಮಿ ತದ್ ತ್ವಮಸಿ ಸರ್ವಂ ಖಲು ಇದಂ ಬ್ರಹ್ಮಾಸ್ಮಿ ಅಂತ ಹೇಳಿಕೊಂಡು ಹಿಂದುತ್ವದ ಒಳಗಡೆ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಂದು ಸಮಾಜಕ್ಕೂ ಇವತ್ತು ಅವಕಾಶಗಳು ಸಿಗಬೇಕು. ನಾನು ಯಾವತ್ತೂ ಹೇಳುತ್ತಿದ್ದೆ, ಯಾವಾಗ ಅತ್ಯಂತ ಸಣ್ಣ ಸಣ್ಣ ಸಮಾಜಗಳಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜಗಳಿಗೂ ಕೂಡ ಗೌರವ ಸಿಗ್ತದೆ, ಅವಕಾಶಗಳು ಸಿಗ್ತದೆ, ಅಧಿಕಾರಗಳು ಕೂಡ ಸಿಗ್ತದೆ ಅವರವರಿಗೆ ಸಿಗಬೇಕಾದ ಪ್ರಮಾಣದಲ್ಲಿ ನ್ಯಾಯಯುತವಾಗಿ, ಆವಾಗ ಆ ಸಮಾಜಗಳು ಹಿಂದುತ್ವವನ್ನು ಗಟ್ಟಿಯಾಗಿ ಬಲವಾಗಿ ಹಿಡ್ಕೊಳ್ತದೆ. ಸರ್, ಈಗ ಇಷ್ಟೆಲ್ಲ ಆದರೂ ಕೂಡ ನೀವು ಯಾಕೆ ಕಾಂಗ್ರೆಸ್ಸಿಗೆ ಸೇರಲಿಲ್ಲ? ತನ್ನ ಕುತೂಹಲ. ಇಷ್ಟೆಲ್ಲ ಆದ್ರೆ ಎದ್ದುಕೊಂಡು ಎಷ್ಟೋ ಜನ ಎದ್ದುಕೊಂಡು ಹೋಗಿದ್ದಾರೆ, ನೀವು ಯಾಕೆ ಹೋಗಲಿಲ್ಲ? ಅದೇ ಹೇಳಿದ್ದೆಲ್ಲ, ಅದನ್ನೇ ಕಾಯ್ತಾ ಇದ್ದಾರೆ ತುಂಬ ಜನ. ಯಾವಾಗ ಹೋಗ್ತೇನೆ ಅಂತ ಹೇಳಿಕೊಂಡು. ಯಾಕೆ ನೀವು ಹೋದ್ರೆ ನಮ್ಮನ್ನು ಕೂರಿಸೋದು ಸುಲಭ ಅಂತ ಹೇಳಿಕೊಂಡು, ನನ್ನ ಬಗ್ಗೆ ಅಪಪ್ರಚಾರ ಇನ್ನಷ್ಟು ಮಾಡಲಿಕ್ಕೆ ಅವಕಾಶ ಸಿಗ್ತದೆ, ಅದಕ್ಕೆ ಕಾಯ್ತಾ ಇದ್ದಾರೆ. ನಾನು ಯಾವುದಕ್ಕೂ ಹೋಗಿಲ್ಲ, ಅದೇ ಇವತ್ತು ಇವರಿಗೆ ಸಮಸ್ಯೆ ಆಗ್ತಾ ಇದೆ. ಯಾವುದಕ್ಕೂ ಹೋಗದೆ, ಯಾರ ಜೊತೆಯೂ ನೇರವಾಗಿ ಗುರುತಿಸಿಕೊಳ್ಳದೆ ಇವತ್ತು ಮತ್ತೆ ಸತ್ಯಜಿತ್ ಅದೇ ರೀತಿ ಸಮಾಜದ ಕೆಲಸ ಮಾಡ್ತಾ ಇದ್ದಾನಲ್ಲ, ಅದು ಇನ್ನಷ್ಟು ಇವರಿಗೆ ತಲೆ ಬಿಸಿ ಆಗ್ತಾ ಇದೆ. ಇದನ್ನು ಹೇಗೆ ಎದುರಿಸೋದು ಅಂತ ಕೂಡ ಅವರಿಗೆ ಪ್ರಶ್ನೆ. ಯಾಕಂತ ಹೇಳಿದರೆ, ನಾವು ಶಿವಮೊಗ್ಗದ ನಮ್ಮ ಸಮಾಜ ಸಮಾವೇಶ ಮಾಡಿದಾಗ ಹಕ್ಕೊತ್ತಾಯ ಸಭೆಯನ್ನು ಮಾಡಿಸಿದ್ವಿ ಅವತ್ತು, ಒಂದು 4 ವರ್ಷದ ಹಿಂದೆ, MLA ಚುನಾವಣೆಗಿಂತ ಸ್ವಲ್ಪ ಮುಂಚೆ ಫೆಬ್ರವರಿಯಲ್ಲಿ ಅವತ್ತು ಮಾಡಿಸಿದಾಗ ಹಾಲಪ್ರವರಲ್ಲಿ ವೇದಿಕೆ ಬಂದರು. ನಿಜವಾಗಿ ರಾಜಕೀಯದವರು ಯಾರಲ್ಲಿ ಗೆಸ್ಟ್ ಆಗಿ ಕೊನೆಯ ಕ್ಷಣದಲ್ಲಿ ಒಬ್ಬರೇ ಬಂದರು, ಅವಕಾಶ ಕೇಳಿದ್ರು, ಸರಿ ಅಂತ ಹೇಳಿದ್ವಿ. ಆದರೆ ಏನು ಮಾತನಾಡಬೇಕು ಅದನ್ನು ಮಾತ್ರ ಮಾತನಾಡಬೇಕು ನಾನು ಸೂಚನೆ ಕೊಟ್ಟೆ. ಅದನ್ನು ಫಸ್ಟ್ ಸತಿ ಈ ರೀತಿ ಹೇಳಿದ್ದಾನೆ, ನನಗೆ ಇಷ್ಟಕ್ಕೆ ಮಾತ್ರ ಮಾತಾಡೋಕ್ಕೆ ಹೇಳಿದ್ದಾನೆ, ನಾನು ಸಮಾಜಕ್ಕೆ ಕೊಟ್ಟಿರೋದು ಅಥವಾ ನಮ್ಮ ರಾಜಕೀಯದ ಬಗ್ಗೆ ಯಾವುದೇ ಮಾತು ಹೇಳಿದ್ದಾನೆ ಅಂತ ಮಾತನ್ನು ಹೇಳಿಕೊಂಡೇ ಪ್ರಾರಂಭ ಮಾಡಿದರು ಅವರು. ಹೊತ್ತಲ್ಲಿ ಅದು ಹೇಳಿದಾಗೆ ಹೇಳಿದರು. ಸತ್ಯ, ಅವನು ಹಿಂದೆ ಇದ್ದ ಸಂಘಟನೆದ್ದು ಒಂದು ಏನು ವ್ಯವಸ್ಥೆ ಇತ್ತು, ಏನು ಸಿಸ್ಟಮ್ ಇತ್ತು, ಅದನ್ನು ಮುಂದೆ ಇಲ್ಲಿ ಸಮಾಜದ ಈ ಸಂಘಟನೆ ಹುಡುಗರಿಗೆ ಕಲಿಸಿದ, ಅದರ ಮುಖಾಂತರ ಇಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿದ ಅಂತ ಹೇಳಿಕೊಂಡು. ಯಾಕಂತ ಹೇಳಿದರೆ, ಜಾಗರಣೆ ವೇದಿಕೆಯದ್ದು, ತ್ರೈವಾರ್ಷಿಕ ಸಮ್ಮೇಳನದ್ದು, ಇಡೀ ಸಂಘ ಪರಿವಾರ, BJP ಎಲ್ಲ ಸೇರಿಕೊಂಡು
ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಬಂದುಕೊಂಡು ಅವತ್ತಾದ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ಆಗಿರೋ ಸಂಖ್ಯೆ 4,000, 4,500. ಬರೀ ಒಂದು 15-20 ದಿವಸ ಮುಂಚೆ ಅದೇ ಶಿವಮೊಗ್ಗದಲ್ಲಿ ಆಗಿರುವಂತಹ ಕಾರ್ಯಕ್ರಮ, ಸಂಘದ ಇನ್ನೊಂದು ಭದ್ರಕೋಟೆ. ಈ ಕಾರ್ಯಕ್ರಮದಲ್ಲಿ ಯಾವುದೇ ರಾಜಕೀಯ ನಾಯಕರಿಲ್ಲ, ಯಾರೇ ಪ್ರಮುಖರು ಇಲ್ಲ, ಸತ್ಯಜಿತ್ ಸುರತ್ಕಲ್ಲಿದ್ದೇ ಪ್ರಮುಖ ಭಾಷಣ. ಅಲ್ಲಿ 25,000 ಸಂಖ್ಯೆ. ನಿಮಗೇನಾದರೂ ಕಾಂಗ್ರೆಸ್ಸಿಂದ ಆಫರ್ ಬಂದಿತ್ತಾ ಅಂತ? ಆಫರ್ ಕಾಂಗ್ರೆಸ್ಸಿಂದಲೂ ಇದೆ, JDS ಇಂದಲೂ ಇದೆ, ಎರಡೂ ಕಡೆಯಿಂದ ಇದೆ, ಇಲ್ಲ ಅಂತ ಹೇಳಿಲ್ಲ. ಯಾಕೆ ನಿಮ್ಮ ಎದುರು ನಿಂತವ್ರ ಮೇಲೆ ನೀವೊಂದು ನೋಡಬಾರ್ದಿತ್ತು ಒಂದು ಕೈ? ಹೊರಗಡೆ ಹೋಗಿ ನೋಡೋದಲ್ಲ, ನಂಗೆ ಎಲ್ಲಿ ಅನ್ಯಾಯ ಆಗಿದೆ, ಎಲ್ಲಿ ಅಪಮಾನ ಆಗಿದೆ, ಅಲ್ಲಿಯೇ ನನಗೆ ಸಿಗಬೇಕು ಅನ್ನೋಂಥ ಹಠ ಇದೆ ನಂದು. ಡಿಫೆನ್ಸ್ ಆಟ ಅಂತೇಳಿ, ಹಾಗಾದ್ರೆ ಅವರು ಡಿಫೆನ್ಸ್ ಆಟ ಆಡ್ತಾ ಇದ್ದಾರೆ ಅಂದ್ರೆ ಯಾರ ಬಗ್ಗೆನೂ ನಾನು ಮಾತಾಡೋದಿಲ್ಲ ಅನ್ನೋ. ಎಲ್ಲಿ ಡಿಫೆನ್ಸ್ ಆಡಬೇಕಲ್ಲಿ ಡಿಫೆನ್ಸ್ ಆಡಬೇಕು, ಯಾವತ್ತೂ ಅಫೆನ್ಸ್ ಅಲ್ಲ. ಅಫೆನ್ಸ್ ಇಸ್ ದಿ ಬೆಸ್ಟ್ ಫಾರ್ಮ್ ಆಫ್ ಡಿಫೆನ್ಸ್ ಅನ್ನುವಂಥದ್ದಿದೆ. ನಮ್ಮ ಬಗ್ಗೆ ನಾವು ಮಾತನಾಡಬೇಕಿದ್ರೆ, ನಮ್ಮದನ್ನು ವಿಚಾರವನ್ನು ಅದನ್ನು ನಾವು ಹೇಳಬೇಕಿದ್ರೆ, ಅದನ್ನು ಡಿಫೆಂಡ್ ಮಾಡಬೇಕೆ, ನಾವು ಅಫೆನ್ಸಿವ್ ಆಗಿ ಅದನ್ನು ಡಿಫೆಂಡ್ ಮಾಡ್ತೀನಿ ನಾನು. ಅದನ್ನು ಅಫೆನ್ಸಿವ್ ಆಗಿ ಡಿಫೆಂಡ್ ಮಾಡ್ತೀನಿ ನಾನು. ಡಿಫೆನ್ಸಿವ್ ಆಗಿ ಯಾವತ್ತೂ ನಾನು ಡಿಫೆನ್ಸ್ ಮಾಡಿಕೊಳ್ಳಲ್ಲ ನಾನು. ಆದರೆ ಹೊರಗಿನವರ ಬಗ್ಗೆ ಮಾತನಾಡಬೇಕಿದ್ರೆ ನಾನು ಯಾವತ್ತೂ ನಾನು ಎಲ್ಲೂ ಇಲ್ಲಿ ತನಕ ಅವರು ತಪ್ಪು ಮಾಡಿದಾಗ ಅದನ್ನು ಮಾತ್ರ ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಅದರ ಬಗ್ಗೆ ತಪ್ಪು ಅಂತ ಹೇಳಿದ್ದೇನೆ ಬಿಟ್ಟು ಜೀವನ ಪೂರ್ತಿ ಅದನ್ನು ಇಟ್ಕೊಂಡವನು ಅಲ್ಲ. ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ ನೀವು? ಮನಸ್ಸಲ್ಲಿ ಯಾವುದನ್ನು ಇಟ್ಕೊಳ್ಳೋದಿಲ್ಲ. ಮತ್ತೊಂದು, ನಂದು ಇನ್ನೊಂದು ಸಿಸ್ಟಮ್ ಇದೆ. ನನಗೆ ವೈಯಕ್ತಿಕ ಒಬ್ಬನ ಜೊತೆ ಆಗೋದಿಲ್ಲ ಅಂತ ಹೇಳಿ ಆದರೆ ನಾನು ಯಾವ ಸಂಘಟನೆಯಲ್ಲಿ ದುಡಿತಾ ಇದ್ದೇನೆ ಅಥವಾ ನನಗೆ ಜವಾಬ್ದಾರಿ ಇದ್ರೂ ಕೂಡ ಅವನ ಆ ಸಂಘಟನೆ ಭಾಗ ಆಗಿದ್ರೆ ಸಂಘಟನಾತ್ಮಕ ವಿಚಾರದ ಬಗ್ಗೆ ನಾನು ಅವನ ಹತ್ರವೂ ಮಾತಾಡ್ತೀನಿ. ನಾನು ವೈಯಕ್ತಿಕವನಲ್ಲಿ ಮಧ್ಯಕ್ಕೆ ತರುವವನಲ್ಲ. ನಾನು ವೈಯಕ್ತಿಕವಾಗಿ ನಾನು ಮಧ್ಯಕ್ಕೆ ತರುವವನೇ ಅಲ್ಲ. ನಾನು ನಂದೇ ಈಗ ಸಂಘಟನೆ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ, ನನಗೆ ನಿಮ್ಮ ಜೊತೆ ವೈಯಕ್ತಿಕ ಭಿನ್ನಾಭಿಪ್ರಾಯ ಇದೆ. ಆದರೂ ಆ ರಾಷ್ಟ್ರಭಕ್ತ ನಾಗರಿಕ ವೇದಿಕೆಯಲ್ಲಿ ಸೈನಿಕರಿಗೋಸ್ಕರ ನೀವು ಆ ಸಂಘಟನೆ ತೊಡಗಿಸ್ಕೊಳ್ತೀರಿ ಅಂತ ಹೇಳಿ ಆದರೆ ನಾನು ನನ್ನ ವೈಯಕ್ತಿಕ ಭಿನ್ನಾಭಿಪ್ರಾಯವನ್ನು ಮಧ್ಯಕ್ಕೆ ತರುವುದಿಲ್ಲ. ನೀವು ಒಳ್ಳೆಯ ಕೆಲಸ ಮಾಡ್ತೀರ, ಒಳ್ಳೆಯ ಹುದ್ದೆಯನ್ನು ನಿಮಗೆ ಕೊಡ್ತೀನಿ ನಾನು, ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ಅದೇ ಬೇರೆ, ವೈಯಕ್ತಿಕ ಬೇರೆ. ನಾನು ಜೀವನದಲ್ಲಿ ಇದನ್ನೇ ಪಾಲನೆ ಮಾಡಿಕೊಂಡು ಬಂದವನು ನಾನು. ಯಾರ ಜೊತೆ ವೈಯಕ್ತಿಕ ಉದ್ದೇಶವನ್ನು ನಾನು ಕಟ್ಟಿಕೊಡ್ಲಿಕ್ಕೆ ಹೋಗಿಲ್ಲ ಸರ್. ಇಲ್ಲಿ ನನಗೆ ಅನ್ಯಾಯ ಮಾಡಿದವರ ಜೊತೆ ನಾನೊಂದು ಪೂರ್ತಿ ಸಂಬಂಧ ಕಟ್ಕೊಂಡಿದ್ದೇನೆ ಅನ್ನೋದು ಬಿಟ್ಟರೆ ನಾನು ಅದರ ಬಗ್ಗೆ ವೈಯಕ್ತಿಕವಾಗಿ ಹೊರಗಡೆ ಎಲ್ಲೂ ಯಾವತ್ತೂ ಮಾತಾಡಿಲ್ಲ. ಅದಕ್ಕೆ ನಾನು ಇಲ್ಲಿ ಹೇಳಿದೆ, ಡಿಫೆನ್ಸ್ ಅಂತ ಮಾತ್ರ ಅಲ್ಲ, ಅದು ಯಾರ ಬಗ್ಗೆ ಯಾವುದೇ ಮಾತಾಡೋದಿಲ್ಲ ಅಂತ ಹೇಳಿ. ಹೊರಗಡೆ ನಾನು ಯಾವತ್ತೂ ವೇದಿಕೆಯಲ್ಲಿ ಇದರಲ್ಲಿ ನಾನು ಯಾವತ್ತೂ ಮಾತಾಡಿಲ್ಲ. ನನಗೆ ಎಷ್ಟು ಅನ್ಯಾಯ ಮಾಡಿದರ ಬಗ್ಗೆ ಕೂಡ ನಾನು ಮಾತಾಡಿಲ್ಲ. ನಾನು ತುಂಬ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಭಾಳ ಹೊತ್ತು ನಾವು ಸುದೀರ್ಘವಾದಂಥ ಒಂದು ಟೆಸ್ಟ್ ಮ್ಯಾಚ್ ಥರ ಇದನ್ನು ತಗೊಂಡೋದ್ವಿ. ಬಟ್ ಇದು ಒಂದಷ್ಟು ಜನರಿಗೆ ಒಂದಷ್ಟು ಡೌಟ್ಸ್ ಇತ್ತು, ಮತ್ತು ಕೆಲವೊಂದಷ್ಟು ಬಂದಿರ್ಬೋದು. ಆದರೆ ಹೊಸ ವಿಚಾರಗಳನ್ನು ನಾವಿಲ್ಲಿ ಮಾತಾಡಿದ್ವಿ, ಒಂದಷ್ಟು ಹೊಸತನವನ್ನು ಕೊಟ್ವಿ. ಸತ್ಯಜಿತ್ ಸುರತ್ಕಲ್ ಅವರ ಬಗ್ಗೆ ನಿಮಗೆ ಇನ್ನಷ್ಟು ಜಾಸ್ತಿ ತಿಳ್ಕೊಳ್ಳಿಕ್ಕೆ ನಾವು ಮಾಡಿದಂತಹ ವಿಡಿಯೋ. ಅವರು ಸಂಪೂರ್ಣ ಎಲ್ಲ ವಿಚಾರದ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ಕೊಟ್ಟರು. ಜೊತೆಗೆ ಮುಂದಿನ ದಿವಸಗಳಲ್ಲಿ ನನ್ನ ಸಮುದಾಯದ ಜನರು ನನಗೆ ಅವಕಾಶವನ್ನು ಮಾಡಿಕೊಟ್ರೆ ಅಥವಾ ನನಗೊಂದು ಅವಕಾಶ ಲಭಿಸಿದರೆ, ಆ ದೇವರ ಕೃಪೆಯಿಂದ ಸಿಕ್ಕಿದರೆ ಖಂಡಿತವಾಗಿಯೂ ಕೂಡ ನಾನು ಅದನ್ನು ಯಶಸ್ವಿಯಾಗಿ ಉಪಯೋಗಿಸಿಕೊಳ್ತೇನೆ, ಮತ್ತು ನಾನು ಅದಕ್ಕೆ ಏನು ಬೇಕೋ ಅದು ನಾನು ಮಾಡ್ತೀನಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು. ಭಾಳ ಸ್ಪಷ್ಟ. ಹಿಂದುತ್ವದ ಬಗ್ಗೆ, ನಾಯಕತ್ವದ ಬಗ್ಗೆ ಅವರು ಇಟ್ಟಿರುವಂತಹ ಆ ಒಂದು ಧ್ಯೇಯವು ಕೂಡ ಬಹಳ ಸ್ಪಷ್ಟವಾಗಿದೆ. ಜೊತೆಗೆ ಇದುವರೆಗೆ ಯಾವುದೇ ಪಕ್ಷದ ಆಕಾಂಕ್ಷೆಗಳು ಬಂದರೂ ಕೂಡ ಅವರು ಎಲ್ಲೂ ಕೂಡ ಹೋಗಿಲ್ಲ. ಅವರು ಹೋಗಿರುವಂಥದ್ದು ಹಿಂದುತ್ವ ಅಷ್ಟು ಮಾತ್ರ ಅವರು ಮಾಡಿದ್ದಾರೆ. ಖಂಡಿತವಾಗಿಯೂ ಇಂಥ ನಾಯಕರು ಸಿಗುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಅಪರೂಪದಲ್ಲಿ ಅಪರೂಪ. ಅಂತಹ ನಾಯಕರ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೇರವಾಗಿ ಕಮೆಂಟ್ ಬಾಕ್ಸ್ಗಳಲ್ಲಿ ತಿಳಿಸ್ಬೋದು. ಇಷ್ಟೊತ್ತು ಕಾರ್ಯಕ್ರಮ ನೋಡಿದ್ರಿ, ಧನ್ಯವಾದಗಳು. ನಮಸ್ಕಾರ.